ಪ್ರೇಕ್ಷಕರೆಲ್ಲರಿಗೂ ನಮಸ್ಕಾರ. ನವರಾತ್ರಿಯ 6ನೇ ದಿನದ ಶುಭಾಶಯಗಳು. ಬನ್ನಿ ಕಾತ್ಯಾಯಿನಿ ದೇವಿಯ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಕಾತ್ಯಾಯಿನಿ ದೇವಿಯು ಪಾರ್ವತಿ ದೇವಿಯ 6ನೇ ಅಂಶವಾಗಿದ್ದು ನವರಾತ್ರಿಯ 6ನೇ ದಿನದಂದು ಪೂಜಿಸಲಾಗುತ್ತದೆ. ಕಾತ್ಯಾಯಿನಿ ದೇವಿಯು ಒಂದು ಕೈಯಲ್ಲಿ ಕತ್ತಿಯನ್ನು ಮತ್ತು ಇನ್ನೊಂದು ಕೈಯಲ್ಲಿ ಅರಳಿದ ಕಮಲವನ್ನು ಮತ್ತಿನ್ನೆರಡು ಕೈಗಳಲ್ಲಿ ಅಭಯವರ್ಧ ಹಸ್ತಗಳನ್ನು ಹಿಡಿದು ಸಿಂಹದ ಮೇಲೆ ಚಲಿಸುತ್ತಾಳೆ. ಮಹಿಷಾಸುರ ಎಂಬ ಕ್ರೂರ ರಾಕ್ಷಸನು ದೇವತೆಗಳೆಲ್ಲರಿಗೂ ಹಿಂಸೆಯನ್ನು ನೀಡುತ್ತಿರುತ್ತಾನೆ. ಆತನ ಹಿಂಸೆಯಿಂದ ತಪ್ಪಿಸಿಕೊಳ್ಳಲು ದೇವತೆಗಳೆಲ್ಲರೂ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಬೇಡಿಕೊಳ್ಳುತ್ತಾರೆ. ಅದೇ ಸಮಯದಲ್ಲಿ ಕಾತ್ಯಾಯನ ಎಂಬ ಋಷಿಗಳು ದೇವತೆಗಳಿಗಿಂತ ಉನ್ನತವಾದ ಶಕ್ತಿಯಿಂದ ಮಗಳನ್ನು ಪಡೆಯಬೇಕೆಂದು ತಪಸ್ಸನ್ನು ಮಾಡುತ್ತಿದ್ದರು. ದೇವತೆಗಳ ದುಃಖ ಕೇಳಿಸಿಕೊಂಡ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರ ಆಂತರಿಕ ಕೋಪವು ಪ್ರಜ್ವಲಿಸಿತು. ಆ ಕೋಪದ ಜ್ವಾಲೆಯಿಂದ ಲಕ್ಷಾಂತರ ಸೂರ್ಯರಂತೆ ಪ್ರಕಾಶಮಾನವಾದ 3 ಕಣ್ಣುಗಳುಳ್ಳ ಮತ್ತು 18 ಕೈಗಳುಳ್ಳ ದೇವತೆಯ ರೂಪ ಪ್ರತ್ಯಕ್ಷವಾಯಿತು. ಇದು ದುರ್ಗಾದೇವಿಯ ಒಂದು ರೂಪವಾಗಿತ್ತು. ಮಹರ್ಷಿ ಕಾತ್ಯಾಯನ ತಪಸ್ಸಿಗೆ ಫಲವಾಗಿ ಈ ದೇವತೆಯು ಮಹರ್ಷಿ ಕಾತ್ಯಾಯನ ಮಗಳಾಗಿ ಜನಿಸಿದಳು. ಕಾತ್ಯಾಯನ ಮಹರ್ಷಿಯು ದೇವಿಯನ್ನು ತನ್ನ ಮಗಳಾಗಿ ಸ್ವೀಕರಿಸಿದ ಕಾರಣ ಈಕೆಗೆ ಕಾತ್ಯಾಯಿನಿ ಎಂಬ ಹೆಸರು ಬಂದಿತು. ಮಹಿಷಾಸುರನು ಕಾತ್ಯಾಯಿನಿಯನ್ನು ಮದುವೆಯಾಗಲು ಬಯಸಿದನು. ಆಗ ಕಾತ್ಯಾಯಿನಿ ದೇವಿಯು ತನ್ನನ್ನು ಯುದ್ಧದಲ್ಲಿ ಸೋಲಿಸಿದವರನ್ನು ಮಾತ್ರ ಮದುವೆಯಾಗುತ್ತೇನೆ ಎಂದು ಉತ್ತರಿಸಿದಳು. ಮಹಿಷಾಸುರನು ದೇವಿಯೊಂದಿಗೆ ಯುದ್ಧವನ್ನು ಮಾಡಲು ತನ್ನ ಸೇನೆಯನ್ನು ಕಳಿಸಿದನು. ಆದರೆ ಕಾತ್ಯಾಯಿನಿ ದೇವಿಯು ಸಿಂಹದ ಮೇಲೆ ಚಲಿಸಿ ತನ್ನ ಶಸ್ತ್ರಾಯುಧಗಳನ್ನು ಬಳಸಿ ಸಂಪೂರ್ಣ ಸೇನೆಯನ್ನು ನಾಶ ಮಾಡಿದಳು. ಯುದ್ಧದಲ್ಲಿ ಮಹಿಷಾಸುರನು ವಿವಿಧ ರೂಪಗಳನ್ನು ಧರಿಸಿದರೂ ಕಾತ್ಯಾಯಿನಿ ದೇವಿಯು ಕೊನೆಗೆ ಮಹಿಷಾಸುರನ ಶಿರಚ್ಛೇದ ಮಾಡಿ ಅವನನ್ನು ಸಂಹರಿಸಿದಳು. ಅವಿವಾಹಿತ ಹೆಣ್ಣು ಮಕ್ಕಳು ಉತ್ತಮ ವರನನ್ನು ಪಡೆಯಲು ಮತ್ತು ಭಕ್ತರು ಶತ್ರುಗಳ ತೊಂದರೆಗಳಿಂದ ತಪ್ಪಿಸಿಕೊಳ್ಳಲು ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲಾಗುತ್ತದೆ. ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.